ತಮ್ಮ ಹೆಸರ್ರಿ? ರೇಷ್ಮಾ ರೀ, ಸುಭಾಷ್ ನಡುನ್ಕೇರಿ. ಕುಳೋಳೇನ್ ಇದಾವ್ರಿ? ನಾವ ಹಳಗಳವ್ರಿ, ಇಲ್ಲೇ ಕುಳೋಳಾಗ ದುಡ್ಕೊಂಡ್ ತಿನ್ನಾಕತ್ತೇವಿ, ಬಂದ್ ನಿಂತದೇವ್ರಿ. ಇಲ್ಲೇ ಅದಾವ್ರಿ. ಮೊನ್ನೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ರಿ ನಿಮ್ ಗಂಡ ಕಾಣೆ ಆಗ್ಯಾನಂತಂದ, ಅದ್ರ ಬದಲು ಸ್ವಲ್ಪ ಹೇಳ್ತೀರಿ? ಅವ್ರ ಕೆಲ್ಸಕ್ಕೆ ಅಂತೇಳಿ ಹೋಗ್ಯಾರಿ, ಇಲ್ಲಿದಾರ್ರಿ. ಯಾವ್ರಿಗೆ? ಕರಾಡಕ್ ಬಣ್ಣ ಹಚ್ನ ಅಂತೇಳಿ ಇಲ್ಲೇ ಕುಳೋಳಾರ್ ಜೋಡಿ ಹೋಗ್ಯಾರಿ. ಅವ್ರಿಗೆ ಫೋನ್ ಹಚ್ಚಾನ ಅವ್ರ ಪಗಾರ ಕೊಟ್ಟದಿವ್ ಅಂದ ಬಂದಾನ ಅಂತಾರ್ರಿ. ನಾವು ಒಂದ್ ತಿಂಗಳ ಹಾದಿ ನೋಡಿದೇವ್ರಿ, 1.5 ತಿಂಗಳು ನೋಡಿದ್ವಿ, ಬರ್ಲಿಲ್ರಿ ಅವ್ರು. ಬರಲ್ದಾಗನ ಸ್ಟೇಷನ್ಕ್ ಹೋಗಿರಿ, ಕಂಪ್ಲೀಟ್ ಮಾಡಿದೇವ್ರಿ, FIR ಆಗೈತ್ರಿ. ಅವ್ರು ಎಲ್ಲಾ ಕಡೆ ಕಳ್ಸ್ಯಾರಿ. ಮತ್ತಿನ್ನ ಏನ್ ಪತ್ತೆ ಹತ್ತಿಲ್ರಿ ಅವ್ರು ಎಲ್ಲಿದಾರ ಅನ್ನೋದ, ಅಷ್ಟು ಗೊತ್ತೈತಿ ನಮ್ಗೆ. ಈಗ ಕರ್ಕೊಂಡ ಯಾರು ಹೋಗಿದ್ರಲ್ಲ, ಹ್ಞೂನ್ರಿ. ಈಗ ಅವ್ರನ್ನ ಕೇಳಂಡ್ಲ ಅವ್ರೇನ್ ಹೇಳ್ತಾರ ಈಗ್ರಿ? ಅವ್ರ ಪಗಾರ ತಗೊಂಡಾನು ಅಂದ ಬಂದಾನ ಅಂತ ಹೇಳ್ತಾರ. ಅವ್ರೇನು ನಮ್ಗ್ ಗೊತ್ತಿಲ್ಲ ತಾರ. ಎಷ್ಟು ಮಂದಿ ಹೋಗಿದ್ರಿ ಅವ್ರು? ಅವ್ರ ಇಲ್ಲಿದ 7-8 ಮಂದಿ ಹೋಗ್ಯಾರತ್ರ. ನಾನು ಇದ್ದಿದ್ದಿಲ್ಲ, ಕೆಲ್ಸಕ್ ಹೋಗಿನ್ರಿ. ಮಗಳು ಒಬ್ಬಕ್ಕೆ ಇದ್ದಳ್ರಿ ಮನ್ಯಾಗ್ರಿ. ಎಲ್ಲಿ ಹೋಗಿ ಪಪ್ಪ ಅನಾನ, ನಾ ಕೆಲ್ಸಕ್ ಹೋಗ್ಕೊಂಡ್ ಅಂತೇಳಿ ಅರ್ಬಿ ತುಂಬ್ಕೊಂಡ್ ಹೋಗ್ಯಾರತ್ರಿ ಅವ್ರ. ಅರ್ಬಿ ತುಂಬ್ಕೊಂಡ್ ಹೋಗ್ಯಾರಿ. ನಂಗ ಬ್ಯಾರೆದವ್ರ ಫೋನ್ ಹಚ್ಚಿರಿ. ಅವ್ರ ನಮ್ಗ ತಂದು ಕೊಟ್ಟಿರಿ ಫೋನ್. ಬ್ಯಾಡ ಬಾರಪ್ಪ, ಮಹಾರಾಷ್ಟ್ರದಾಗ ಯಾಕೆ ಹೋಗಿ ಅನಾನ ಬರ್ತನ ಅಂತ ಹೇಳಿರಿ. ಮತ್ತೆ ಪಗಾರ ಫೋನ್-ಪೇ ಮಾಡತ್ ಫೋನ್ ಹಚ್ಚಿದೇವ್ರಿ ಮತ್ ನಾವ್ ಅವ್ರಿಗೆ. ಫೋನ್ ಹಚ್ಚನ ರಾತ್ರಿ ಬಿಡ್ತಾನ ಅಂತ ಹೇಳ್ಯಾರಿ. ಹರಿಯಾಗ್ಯದ್ ಫೋನ್ ಹಚ್ತಿರ್ಕ್ಲೆ ನಿನ್ ಗಂಡ ಪಗಾರ ತಗೊಂಡ್ ಹೋಗ್ಯಾನ ಅಂತ ಹೇಳ್ಬಿಟ್ರಿ. ಹೋಗ್ಯಾನ ಅಂತ ಹೇಳನ ನಾವ್ 1 ದಿನ 2 ದಿನ ಹಾದಿ ನೋಡಿದಿವ್ರಿ. 3 ದಿನ ಗಂಟ್ಲ ಹಾದಿ ನೋಡಿದ್ವಿ, ಬರ್ಲಿಲ್ಲ. ಬರಲ್ದಾಗನ ಎಲ್ಲಾ ಪೌಣ್ಯರ್ ಫೋನ್ ಹಚ್ಚಿದಿವ್ರಿ. ಅವ್ರ ಕೆಲ್ಸಕ್ ಹೋಗಲೆಲ್ಲ ಫೋನ್ ಹಚ್ಚಿ ಕೇಳ್ಕೊಂಡಿವ್ರಿ. ಬಂದಿಲ್ಲ, ನಾನು ಲಾಸ್ಟ್ ಕಂಪ್ಲೀಟ್ ಮಾಡಿದ್ವಿ. ಯಾವ ಸ್ಟೇಷನ್ ಕಂಪ್ಲೇಂಟ್ ಮಾಡಿದ್ರಿ? ಬನಾಟಿ ಸ್ಟೇಷನ್. ಅವ್ರ ಪೊಲೀಸರು ಏನಂದ? ಅವ್ರ ಎಲ್ಲಾ ಕಡೆ ಕಳಿಸ್ತೀವ್ರಿ. ನಿಮಗ್ ಬತ್ತಂದ್ರ ನೀವ್ ಹೇಳ್ರಿ, ನಮಗ್ ಬತ್ತಂದ್ರ ನಾವ್ ಹೇಳ್ತೇವ್ರಿ. ನಾವ್ ಎಲ್ಲಾ ಕಡೆ ಎನ್ಕ್ವೈರಿ ಮಾಡ್ತೀವಿ ಅಂತ ಹೇಳಿ. ಈ ಕಂಪ್ಲೇಂಟ್ ಕೊಟ್ಟು 2 ದಿವಸ ಆತ್ರಿ? ಹಿಂದಿಗೆ 4-5 ದಿನ ಆತ್ರಿ. ಅದ್ರ ಬಳಿಕ ಅವ್ರಿಗೆ ಏನ್ ಭೇಟಿ ಆಗಿದ್ರ ಸ್ಟೇಷನ್ ಅವ್ರ? ಮತ್ತೆ ಭೇಟಿ ಆಗಿದೀವ್ರಿ. ಏನಂದ? ಏನು ಇಲ್ರಿ, FIR ಮಾಡೋಣ ಅಂತ ಹೇಳಿರಿ. ಅವ್ರ ಮೊದಲ ಅವ್ರನ್ನ ಕರೆಸಿ ತನಿಖೆ ಮಾಡ್ತೀವಿ ಅಂತ ಹೇಳಿರಿ. ಅವ್ರನ್ನ ಕರೆಸಿ ತನಿಖೆ ಮಾಡ್ಯಾರಿ. ನಾವ್ ಪಗಾರ ಕೊಟ್ಟಿದೀವಿ, ಕಳ್ಸಿದೀವಿ ಅಂತ ಹೇಳಿದ್ರಿ. ಅವ್ರನ್ನ ತನಿಖೆ ಮಾಡಿದ ಬಳಿಕ ಮತ್ ನಾವ್ ಹೋಗಿ 2 ದಿನ ಬಿಟ್ಟು ಮತ್ತೆ FIR ಮಾಡಿ ಬಂದಿವ್ರಿ. ಈಗ ನಿಮಗೆ ಏನ್ ಡೌಟ್ ಐತೇನ್ರಿ, ಎಲ್ಲಿ ಹೋಗ್ಯಾರ ಅಂತ ಹೇಳ್ತಾರ? ನಮಗ್ ಎಲ್ಲಿ ಹೋಗ್ಯಾರ ಅನ್ನೋದು ಏನ್ ಡೌಟ್ ಇಲ್ರಿ. ಹಗ್ಲೆಲ್ಲ ಹೋಗಿರ್ತಾನ್ರಿ. ಆದ್ರ ಫೋನ್ ಅದು ಹಚ್ಕೋತಿರ್ತಾನು. ಸಲ ಫೋನನ ಹಚ್ಚಿಲ್ಲ ನಾನ. ನಮಗ ಏನಾಗೈತಿ ಆಂಬಲತ್ತೆ ಸಂಶಯ ಬರತೈತಿ. ಯಾರ ಮ್ಯಾಗ್ರ ಸಂಶಯ ಐತಿ? ನಮ್ಗೆ ಯಾರ ಮ್ಯಾಗತ್ ಏನಿಲ್ರಿ. ಮತ್ತ ಅವ್ರ ಎಲ್ಲಿ ಏನ್ ಮಾಡ್ತಾರ ನಮಗೇನ್ ಗೊತ್ತ್ರಿ. ನಾವ್ ಮನ್ಯಾಗ ಇರೋರ, ಅವ್ರ ಹೊರಗ್ ತಿರ್ಗಾಡವ್ರಿ. ಮೊಬೈಲ್ ಅದು ಏನಿಲ್ಲ? ಇಲ್ರಿ, ಮೊಬೈಲ್ ಅದು ಏನು ಇಟ್ಕೊಳಂಗಿಲ್ರಿ. ಅವ್ರ ಆಧಾರ್ ಕಾರ್ಡ್ ಏನ್ ಓದಿರ? ಪ್ರತಿ ಸಲ ಒಯ್ತಿರಿ. ಈ ಸಲ ಆಧಾರ್ ಕಾರ್ಡ, ಹೋಟಿನ್ ಕಾರ್ಡ ಮತ್ತು ಅದ ಫೋನ್ ನಂಬರ್ ಬರ್ದಿದ್ ಚೋಪಡಿ ಎಲ್ಲಾ ಇಲ್ಲೇ ಬಿಟ್ಟು ಹೋಗ್ಯಾರಿ ಅವ್ರು. ಅವ್ರೇನೋ ಅವಸರ ಜನ ಹೋದಂಗ ಅಂತಾರೆ ಕೆಲ್ಸಕ್ಕೆ. ಮುಂದೆ ಏನ್ ಮಾಡ್ಬೇಕಂತ ಮಾಡ್ರಿ? ಮುಂದೆ ಏನಿಲ್ರಿ, ಸ್ಟೇಷನ್ದವ್ರ ನೀವು ಕೊಡ್ರಿ, ನೀವು ಹುಡ್ಕ್ಯಾಡ್ಕರಿ ನನ್ ಗಂಡನ ನಮ್ಮ ಮನೆಗೆ ತಂದು ಒಪ್ಪಚ್ಬೇಕಂತ ಹೇಳಿ ಕೇಳ್ಕೊಳತ್ತ ನೋಡ್ರಿ. ಕಡೆಯದಾಗ ತಾವ್ ಏನ್ ಹೇಳಕ್ ಇಷ್ಟಪಡ್ತೀರಿ? ನಾವು ಕಡೆಯದಾಗ ಹೇಳಕ್ ಇಷ್ಟಪಡೋದಂದ್ರೆ, ನನ್ ಗಂಡ ಎಲ್ಲೇ ಇದ್ರು ಮನೆಗೆ ಬರ್ಲಿರಿ. ಅವ್ರ ಮಕ್ಳು ಹಾದಿ ಕಾಯಕತ್ತಾರ ತಿಳ್ಕೊಳತ್ತದೀವ್ರಿ. ಫೋನ್ ನಂಬರ್ ಹಾಕಿರ್ತೀವ್ರಿ. ಆ ಫೋನ್ ನಂಬರ್ ಯಾರು ಇಡುವೆ ನೋಡಿರ್ತಾರಿ ನನ್ ಗಂಡ, ಇವ್ರ ಅನ್ನೋದು ಗೊತ್ತಾದ್ರ ರೀ ನಮಗ್ ಫೋನ್ ಹಚ್ಚಕ್ ಹೇಳ್ತೀವ್ರಿ. ದಯವಿಟ್ಟು ಅದನ್ನೊಂದು ಪುಣ್ಯ ಕಟ್ಕೊರಕ್ ಹೇಳ್ತೀವ್ರಿ.